ಎಲ್ರಿಗೂ ನಮಸ್ಕಾರ. ಸ್ಪೀಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 18/2/2024 ನಡೆಸಿದಂತಹ ಈ ಒಂದು SC/ST OBC ಅಭ್ಯರ್ಥಿಗಳಿಗೆ ಒಂದು IAS ಮತ್ತು KS ಹಾಗೂ ಗ್ರೂಪ್ ಸಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಫ್ರೀ ಕೋಚಿಂಗ್ ನೀಡೋದಕ್ಕೆ ಸರ್ಕಾರ ನಡೆಸಿದಂತಹ ಈ ಒಂದು GK ಮಾದರಿ ಪ್ರಶ್ನೆ ಪತ್ರಿಕೆಯ ಸರಣಿಯನ್ನು ನೋಡ್ತಿದ್ದಾರೆ. ಕೀ ಉತ್ತರಗಳನ್ನು ನೀಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇದು ಬೆಳಗ್ಗೆ 10 ಗಂಟೆಯಿಂದ 10:30ರಿಂದ 12:00ವರೆಗೆ ನಡೆದಂತಹ IAS KS ಮತ್ತು ಗ್ರೂಪ್ ಸಿ ಪರೀಕ್ಷೆಗಳಿಗೆ ನಡೆದಂತಹ ಫ್ರೀ ಟೆಸ್ಟ್ ಏನಿದೆ, ಅಂದರೆ ಫ್ರೀ ಕೋಚಿಂಗ್ನ ಟೆಸ್ಟ್ ಏನಿದೆ ಅದರ GK ಪತ್ರಿಕೆ ಆಗಿದೆ. ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇವೆಲ್ಲ ಇಂಟರ್ನೆಟ್ನ ಸಹಾಯದಿಂದ ಪಡೆದಿರ್ತಕ್ಕಂಥ ಕೀ ಉತ್ತರಗಳಾಗಿದ್ದು ಇಲಾಖೆ ಪ್ರಕಟ ಮಾಡುವ ಕೀ ಉತ್ತರಗಳು ಅಂತಿಮವಾಗಿರ್ತವೆ. ಮೊದಲನೇದಾಗಿ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ರೋಜರ್ ಫೆಡರರ್, ಲೇವಿಸ್ ಹ್ಯಾಮಿಲ್ಟನ್, ಲಾರಿಸಾ ಲ್ಯಾಟಿನಿನಾ, ಮೈಕೆಲ್ ಜೋರ್ಡನ್. ಸೊ ಇಲ್ಲಿ ಒಂದಿಸ್ ಬರಿಬೇಕು. ರೋಜರ್ ಫೆಡರರ್ ಟೆನ್ನಿಸ್ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಆಪ್ಷನ್, ಲೇವಿಸ್ ಹ್ಯಾಮಿಲ್ಟನ್ ಮೋಟಾರ್ ರೇಸಿಂಗು, ಲಾರಿಸಾ ಲ್ಯಾಟಿನಿನ್ ಜಿಮ್ನಾಸ್ಟಿಕ್ ಸಂಬಂಧಪಡ್ತಾರೆ, ಇನ್ನು ಮೈಕೆಲ್ ಜೋರ್ಡನ್ನು ಬ್ಯಾಸ್ಕೆಟ್ ಬಾಲ್ಗೆ ಸಂಬಂಧಪಡ್ತಾರೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತೆ. 2022ರ ಫಿಫಾ ವಿಶ್ವಕಪ್ ಅನ್ನು ಗೆದ್ದಂಥ ದೇಶ ಯಾವುದು ಅಂತ ಕೇಳಿದ್ದಾರೆ. ಅರ್ಜೆಂಟೈನಾ. ಮುಂಬರುವ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟ 2024ರ ಆತಿಥ್ಯವನ್ನು ವಹಿಸುವಂಥ ನಗರ ಪ್ಯಾರಿಸ್ ನಗರ, ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರ. ಆಯ್ಕೆ ಒಂದು ಸರಿಯಾದ ಉತ್ತರ. ಒಂದೇ ಒಲಿಂಪಿಕ್ಸ್ನಲ್ಲಿ 8 ಸ್ವರ್ಣ ಪದಕ ಗಳಿಸಿದ ಮೊದಲ ಕ್ರೀಡಾಪಟು ಆಗಿರುವ ಈ ಅಮೆರಿಕನನ್ನು ದಿ ಬಾಲ್ಟಿಮೋರ್ ಬುಲೆಟ್ ಅಂತ ಕರೀತಾರೆ. ಯಾರಪ್ಪ ಅದು? ಆಪ್ಷನ್ 3 ಸರಿಯಾದ ಉತ್ತರ, ಮೈಕೆಲ್. ಸೊ ನೆಕ್ಸ್ಟ್, ಅರ್ಜುನ ಪ್ರಶಸ್ತಿ ವಿಜೇತರು 2023ರಲ್ಲಿ ಹೊಂದಿಸಿ ಬರೆಯಿರಬೇಕು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ. ಅದಿತಿ ಜಿ ಸ್ವಾಮಿ ಆಯ್ಕೆ ಆರ್ಚರಿಗೆ ಸಂಬಂಧಪಡ್ತಾರೆ. ಮೊಹಮ್ಮದ್ ಶಮಿ ಕ್ರಿಕೆಟು, ಸುಶೀಲಾ ಚಾನ್ ಹಾಕಿ, ಪವನ್ ಕುಮಾರ್ ಸೆಹ್ರಾವತ್ ಕಬಡ್ಡಿ. ಯಾರು ಯಾವ ಕ್ರೀಡೆಗೆ ಸಂಬಂಧಪಡ್ತಾರೆ? ಇವರೆಲ್ಲ ಅರ್ಜುನ ಪ್ರಶಸ್ತಿ ವಿಜೇತರು, 2023ರ ಅರ್ಜುನ ಪ್ರಶಸ್ತಿ ವಿಜೇತರು. ಗ್ರ್ಯಾಂಡ್ ಮಾಸ್ಟರ್ ಸಾಧನೆ ಮಾಡಿದ ಭಾರತದ 3ನೇ ಮಹಿಳೆ ವೈಶಾಲಿ ರಮೇಶ್ ಬಾಬು ಅವರು ಚೆಸ್ ವಿಶ್ವಕಪ್ ಫೈನಲ್ ತಲುಪಿದ ವಿಶ್ವದ ಅತ್ಯಂತ ಕಿರಿಯ ಆಟಗಾರ ಡ್ಯಾಶ್ ಅವರ ಒಡ ಹುಟ್ಟಿದವರು. ಯಾರು ಅಂದರೆ ಪ್ರಜ್ಞಾನಂದ ಅವರು. ಇವರು ಚೆಸ್ ವಿಶ್ವಕಪ್ ಫೈನಲ್ ತಲುಪಿದಂಥ ವಿಶ್ವದ ಅತ್ಯಂತ ಕಿರಿಯ ಆಟಗಾರ. ಅವರ ಸಹೋದರಿ ಇವರು ವೈಶಾಲಿ ರಮೇಶ್ ಬಾಬು. ಇವರು ಕೂಡ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ICC ಪುರುಷರ ವಿಶ್ವಕಪ್ 2023ರಲ್ಲಿ ಭಾರತವು ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ದೇಶದ ವಿರುದ್ಧ ಜಯಿಸಿತು? ಸೊ ಸೆಮಿಫೈನಲ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿಯಾಗಿದ್ವು. ನ್ಯೂಜಿಲೆಂಡ್ನ ಸೋಲಿಸುವ ಮೂಲಕ ಭಾರತ ಫೈನಲ್ ತಲುಪಿತ್ತು. ಆದರೆ ಆಸ್ಟ್ರೇಲಿಯಾದ ವಿರುದ್ಧ ಸೋಲುವ ಮೂಲಕ 2023ರ ವಿಶ್ವಕಪ್ಪನ್ನು ಗೆಲ್ಲುವಂತಹ ಕನಸು ನುಚ್ಚುನೂರಾಯಿತು. 1,32,000 ಪ್ರೇಕ್ಷಕರಿಗೆ ಆಸನದ ವ್ಯವಸ್ಥೆ ಹೊಂದಿರುವ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಯಾವುದು? ಆಪ್ಷನ್ 3 ಮೊಟೇರಾ ಕ್ರೀಡಾಂಗಣ. ಸೊ ಮುಂದಿನ ಪ್ರಶ್ನೆ, ಮುಂಚೂಣಿ ಯುದ್ಧ ಘಟಕದ ಉಸ್ತುವಾರಿ ವಹಿಸಿಕೊಂಡ ಮೊದಲ ಮಹಿಳಾ ಅಧಿಕಾರಿ, ವಾಯುಪಡೆ ಅಧಿಕಾರಿ ಶಲಿಜಾ ಧಮಿ. ಸಂಸ್ಕೃತ ವ್ಯಾಕರಣ ಮತ್ತು ವಾಕ್ಯ ರಚನೆಯ ನಿಯಮಗಳನ್ನು ರೂಪಿಸಿದಂಥ ಪ್ರಾಚೀನ ಸಂಸ್ಕೃತದ ವ್ಯಾಕರಣಕಾರರು ಪಾಣಿನಿ. ಮಧುಶಾಲಾ ಕೃತಿಯಿಂದ ಚಿರಪರಿಚಿತರಾದ ಈ ಭಾರತೀಯ ಕವಿ ಇನ್ಕ್ವಿಲಾಬ್ ಜಿಂದಾಬಾದ್ ಘೋಷಣೆಯಿಂದ ಪ್ರೇರಿತರಾಗಿ ತನ್ನ ಮಗನಿಗೆ ಪ್ರಾರಂಭದಲ್ಲಿ ಇಕ್ವಿಲಾಬ್ ಶ್ರೀವಾತ್ಸವ್ ಎಂದು ಹೆಸರಿಟ್ಟಿದ್ದರು. ಆದರೆ ಅನಂತರ ಮತ್ತೊಬ್ಬ ಕವಿ ಸುಮಿತ್ರಾನಂದ ಪಂತ್ ಅವರ ಸಲಹೆ ಮೇರೆಗೆ ಮಗುವಿನ ಹೆಸರನ್ನು ಬದಲಿಸಿದರು. ಆ ತಂದೆ ಮತ್ತು ಆ ಪ್ರಸಿದ್ಧ ಮಗನನ್ನು ಗುರುತಿಸಿ. ಸೊ ಅಮಿತಾಬ್ ಬಚ್ಚನ್ ಅವರು, ಅವರ ತಂದೆ ಹರಿವಂಶರಾಯ್ ಬಚ್ಚನ್. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಶಂಕರ್ ಕುರೂಪ್ ಅವರು. ಕನ್ನಡದಲ್ಲಿ ಅಂತ ಏನಾದ್ರು ಕೇಳಿದ್ರೆ ಕುವೆಂಪು ಅವರು. ಸೊ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲಿಗರು ಅಂತ ಕೇಳಿರೋದ್ರಿಂದ ಶಂಕರ್ ಕುರೂಪ್ ಮಲಯಾಳಂನ ಕವಿ. ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಒಂದೇ ಸಂಪುಟದಲ್ಲಿ ಪ್ರಕಾಶನಗೊಂಡ ಅತಿ ದೀರ್ಘ ಕಾದಂಬರಿ ಎ ಸೂಟಬಲ್ ಬಾಯ್. ಇದನ್ನು ಬರೆದಂಥವರು, ಇದರ ಕರ್ತೃ ವಿಕ್ರಮ್ ಸೇಠ್. 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಲಕ್ಷ್ಮೀಶ್ ತೋಲ್ಪಾಡಿ. ಆಯ್ಕೆ 1. ಹೊಂದಿಸಿ ಬರೆಯಿರಿ. ದಾರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, KS ನರಸಿಂಹಸ್ವಾಮಿ, ಚದುರಂಗ. ಸೊ ದಾರಾ ಬೇಂದ್ರೆ ಅವ್ರದ್ದು ಅರಳು ಮರಳು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರದ್ದು ಸಣ್ಣ ಕಥೆಗಳು, KS ನರಸಿಂಹಸ್ವಾಮಿ ಅವ್ರದ್ದು ತೆರೆದ ಬಾಗಿಲು, ಚದುರಂಗ ವೈಶಾಖ. ಕರ್ನಾಟಕ ರಾಜ್ಯ ಸ್ಥಾಪನೆಯಾದಂಥ ದಿನ 1 ನವೆಂಬರ್ 1956. ಕರ್ನಾಟಕ ಸರ್ಕಾರ ಸಾಹಿತ್ಯಕ್ಕಾಗಿ ಪ್ರದಾನ ಮಾಡುವ ಅತ್ಯುನ್ನತ ಗೌರವ ಪಂಪ ಪ್ರಶಸ್ತಿ.
ಕನ್ನಡ ಭಾಷೆಯನ್ನು ಸಂಸ್ಕೃತದಲ್ಲಿ ಬಳಸಲು ಕನ್ನಡ ಕಿಲಿಮನೆ ಹಾಗೂ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದಂಥ ಕೀರ್ತಿ ಸಲ್ಲೋದು ಕಿನ್ನಿಕಂಬಳ ಪದ್ಮನಾಭ ರಾವ್ ಅವರಿಗೆ. 1924ರಲ್ಲಿ ಮಹಾತ್ಮ ಗಾಂಧಿ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದ ಫ್ರೆಂಚ್ ಕಾದಂಬರಿಕಾರ ಮತ್ತು ಮಹಾತ್ಮ ಗಾಂಧೀಜಿಯವರ ನಿಷ್ಠಾವಂತ ಬೆಂಬಲಿಗ ರೋಮನ್ ರೊಲ್ಯಾಂಡ್. ಆರ್ ವೆಂಕಟಮಣಿಯವರ ನಿಕಟಪೂರ್ವ ಭಾರತದ ಅಟಾರ್ನಿ ಜನರಲ್ ಆಗಿದ್ದಂಥವ್ರು ಯಾರು? ಕೆ ವೇಣುಗೋಪಾಲ್. ಕನ್ನಡದ ಮೊಟ್ಟಮೊದಲ ಟಾಕಿ ಚಲನಚಿತ್ರ ಸತಿ ಸುಲೋಚನಾ. ವಿಜಯನಗರದ ಪತನದವರೆಗೆ ಕರ್ನಾಟಕದ ಇತಿಹಾಸ ವಿಸ್ತೃತ ನಿರೂಪಣೆ ನೀಡಿದ ಕರ್ನಾಟಕದ ಗತವೈಭವ ಎನ್ನುವ ಪುಸ್ತಕವನ್ನು ಬರೆದವರು ಆಲೂರು ವೆಂಕಟರಾಯರು. ಶ್ರೀ ಎಚ್ ಡಿ ದೇವೇಗೌಡ ಅವರು ಎಷ್ಟು ದಿನಗಳವರೆಗೆ ಭಾರತದ ಪ್ರಧಾನಮಂತ್ರಿಗಳಾಗಿದ್ದರು? 300ಕ್ಕಿಂತ ಅಧಿಕ ದಿನಗಳವರೆಗೆ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿದ್ದರು. ಹೆಸರಾಂತ ಹೃದಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ದೇವಿ ಶೆಟ್ಟಿ ಎಲ್ಲರಿಗೂ ಕೈಗೆಟುಕುವ ಹೃದಯ ಸಂಬಂಧಿ ಆಸ್ಪತ್ರೆಗಳ ಸರಣಿಯನ್ನು ಸ್ಥಾಪಿಸುವ ಮೂಲಕ ಆರೋಗ್ಯ ಸೇವೆಗೆ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಸ್ಥಾಪಿಸಿದ ಆರೋಗ್ಯ ಸಂಸ್ಥೆಯ ಹೆಸರು ನಾರಾಯಣ ಹೃದಯಾಲಯ. ಹಿಮಾಲಯ ಪರ್ವತ ಶ್ರೇಣಿ 5 ರಾಷ್ಟ್ರಗಳನ್ನು ವ್ಯಾಪಿಸಿದೆ. ಅದು ಭೂತಾನ್, ಚೀನಾ, ಭಾರತ, ನೇಪಾಳ ಮತ್ತು ಕೊನೆಯದು ಯಾವುದು ದೇಶ ಅಂತ ಗುರುತಿಸಬೇಕು ನೀವು? ಪಾಕಿಸ್ತಾನ. ಹೊಂದಾಣಿಕೆ ಆಗದೇ ಇರೋದನ್ನು ಗುರುತಿಸಬೇಕು. ಅತ್ಯಂತ ಆಳವಾದ ಸರೋವರ ಆರ್ಕ್ಟಿಕ್ ಮಹಾಸಾಗರ ಅನ್ನೋದು ಮ್ಯಾಚ್ ಆಗೋದಿಲ್ಲ. ಉಳಿದಂಥ 3 ಮ್ಯಾಚ್ ಆಗ್ತಾ ಇದೆ. ವಿಶ್ವದ ಅತಿದೊಡ್ಡ ಹವಳದ ಬಂಡೆಗಳ ಸಮೂಹ ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದ ಕರಾವಳಿಯಲ್ಲಿದೆ? ಆಸ್ಟ್ರೇಲಿಯಾ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಸುಮಾರು ಸರಾಸರಿ 250 ಮೈಲುಗಳ ಎತ್ತರದಲ್ಲಿ ಭೂಮಿಯ ಸುತ್ತ ಸುತ್ತುತ್ತೆ. ಅದು ಭೂಮಿಯ ಸುತ್ತ ಒಂದು ಬಾರಿ ತಿರುಗಲು ತಗಲುವ ಸಮಯ 90 ನಿಮಿಷ. ಪರಿಸರ ಸಮರ್ಥನೀಯತೆಯ 3 Rs ಕಲ್ಪನೆ ಏನನ್ನು ಹೇಳುತ್ತೆ? ರೆಡ್ಯೂಸ್, ರೀಯೂಸ್, ರೀಸೈಕಲ್ ಅಂತ ಹೇಳುತ್ತೆ. ಹೆಚ್ಚಿನ ಲವಣಾಂಶದ ಗುಣಲಕ್ಷಣ ಹೊಂದಿರುವ ಯಾವ ಪರಿಸರ ವ್ಯವಸ್ಥೆಯು ಕರಾವಳಿಯಲ್ಲಿ ಕಂಡುಬರುತ್ತೆ? ಮ್ಯಾಂಗ್ರೋವ್. ಪರಿಸರ ವ್ಯವಸ್ಥೆಯನ್ನು ನಿಭಾಯಿಸುವ ಮತ್ತು ಸಮರ್ಥನೆಯನ್ನು ಉತ್ತೇಜಿಸುವ ಜಾಗತಿಕ ಪ್ರಯತ್ನಗಳ ಸಮನ್ವಯತೆಯನ್ನು ನಿರ್ವಹಿಸುವ ಹೊಣೆಗಾರಿಕೆ ಹೊಂದಿರುವ ಸಂಸ್ಥೆ UNEP. MRTP ಇದನ್ನು ವಿಸ್ತೃತ ರೂಪ ಅಂದರೆ ಮೊನೊಪೊಲಿಸ್ ಆ್ಯಂಡ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್. ಉದ್ಯಾನವನಗಳಿದೆ, ಹೊಂದಿಸಿ ಬರಿಬೇಕು. ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಕಾಜಿರಂಗ ಒಂದು ಕೊಂಬಿನ ಗೆಂಡಮೃಗ. ಅದಾದ ಮೇಲೆ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ, ಗ್ರೇಟ್ ಇಂಡಿಯನ್ ನೋಡಿ ಹೆಬ್ಬಕ್ಕ ಅಂತ ಕರಿತೀವಲ್ಲ ಅದು. ನೆಕ್ಸ್ಟ್ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ, ಏಷ್ಯನ್ ಆನೆಗಳು, ಯಾವುದೇ ಬದಲಾವಣೆ ಇಲ್ಲ. ನೆಕ್ಸ್ಟು ತಡೋಬಾ ರಾಷ್ಟ್ರೀಯ ಉದ್ಯಾನವನ, ಹುಲಿಗಳು. ಕಾಡು ಕೋಣಗಳ ವಾರ್ಷಿಕ ಮಹಾವಲಸೆಗೆ ಪ್ರಸಿದ್ಧಿಯಾಗಿರುವ ಸೆರೆಂಗಂಟಿ ರಾಷ್ಟ್ರೀಯ ಉದ್ಯಾನವನ ಆಫ್ರಿಕಾದ ಯಾವ ದೇಶದಲ್ಲಿದೆ? ತಾಂಜೇನಿಯಾ. ಉತ್ತರ ಗ್ರೀನ್ಲ್ಯಾಂಡ್ನಿಂದ ದಕ್ಷಿಣದ ವೆಡಲ್ ಸಮುದ್ರದವರೆಗೆ 60,000 ಮೈಲು ದೂರದ ವಲಸೆಗಾಗಿ ಹೆಸರುವಾಸಿಯಾಗಿರುವ ಹಕ್ಕಿ ಆರ್ಕ್ಟಿಕ್ ಟ್ರೇವ್ ಹಕ್ಕಿ. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ಮೇ 22. ಕೃತಕ ಬುದ್ಧಿಮತ್ತೆಯಿಂದ ನಡೆಸಲ್ಪಡುವ ವಿಶ್ವದ ಮೊದಲ ರೇಡಿಯೋ ವೇದಿಕೆಯ ಹೆಸರು ರೇಡಿಯೋ GPT. ಕರ್ನಾಟಕ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಕ್ಯಾಬಿನೆಟ್ ಸಚಿವರು ಅಶ್ವಿನಿ ವೈಷ್ಣವ್. ಇವರು ರೈಲ್ವೆ ಖಾತೆಯನ್ನು ಕೂಡ ನಿಭಾಯಿಸ್ತಾರೆ. ವಿಶ್ವಾದ್ಯಂತ ವೆಬ್ಸೈಟ್ಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಕೆಯಾಗುವ ಸಂಕೇತ ಭಾಷೆ ಜಾವಾಸ್ಕ್ರಿಪ್ಟ್. ಡಾಕ್ಯುಮೆಂಟ್ ಸ್ವರೂಪಗಳಿಗೆ ಸಂಬಂಧಪಟ್ಟಂತೆ PDFನ ವಿಸ್ತೃತ ರೂಪ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ಚಂಪಾರಣದಿಂದ ಪ್ರಾರಂಭಿಸಿದರು. ಇದು ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ತರಬೇತಿ ಅಕಾಡೆಮಿ UPSCಯ ಸೇತ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರ ತರಬೇತಿ ಕೇಂದ್ರವಾಗಿದೆ. ಇದು ಮಸ್ಸೂರಿಯಲ್ಲಿದೆ. ನಿರ್ವಾಚನ ಸದನ ಇದು ಭಾರತದ ಚುನಾವಣಾ ಆಯೋಗಕ್ಕೆ ಸಂಬಂಧಪಡುತ್ತೆ. ಶಾಸಕಾಂಗ ಹಾಗೂ ಕಾರ್ಯಾಂಗದ ಕ್ರಿಯೆಗಳನ್ನು ನ್ಯಾಯಾಂಗವು ಪುನರ್ ವಿಮರ್ಶಿಸುವ ಅಧಿಕಾರವನ್ನು ನೀಡುವ ನ್ಯಾಯಾಂಗ ಸಮೀಕ್ಷೆ ಪರಿಕಲ್ಪನೆಯನ್ನು ಇದರಿಂದ ಪಡೆಯಲಾಗಿದೆ. ಸಂಯುಕ್ತ ರಾಷ್ಟ್ರಗಳ ಸಂವಿಧಾನ. ಪಟ್ಟಿ ಇದೆ. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥದ್ದು. ಭಾರತೀಯ ರಾಷ್ಟ್ರೀಯ ಲೋಕದಳ ಹರಿಯಾಣದಲ್ಲಿರ್ತಕ್ಕಂಥದ್ದು. ಶಿರೋಮಣಿ ಅಕಾಲಿಕ ದಳ ಪಂಜಾಬಲ್ಲಿರ್ತಕ್ಕಂಥದ್ದು.
ನೆಕ್ಸ್ಟು ಲೋಕ ಜನಶಕ್ತಿ ಪಕ್ಷ ಬಿಹಾರದಲ್ಲಿರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ. ಮಹದಾಯಿ ನದಿ ವ್ಯಾಜ್ಯ ಇರುವುದು ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ. ಕರ್ನಾಟಕ ವಿಧಾನ ಪರಿಷತ್ತಿಗೆ ಚುನಾವಣೆ ಮೂಲಕ ಚುನಾಯಿತರಾಗುವ ಸದಸ್ಯರ ಸಂಖ್ಯೆ 64. ಬೆಳಗಾವಿ ಸುವರ್ಣ ವಿಧಾನಸೌಧವು ಕರ್ನಾಟಕ ಶಾಸಕಾಂಗದ ಕಟ್ಟಡವಾಗಿದೆ. ಇದರ ನಿರ್ಮಾಣದಲ್ಲಿ ಅನುಸರಿಸಲಾಗಿರುವ ವಾಸ್ತುಶಿಲ್ಪ ಶೈಲಿ ದ್ರಾವಿಡ. ಕರ್ನಾಟಕದ ಅತ್ಯಂತ ಮುಂಚಿತ ಸ್ಥಳೀಯ ರಾಜವಂಶ ಅಂತ ನಾವು ಕದಂಬರನ್ನ ಪರಿಗಣಿಸ್ತೀವಿ. ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಸ್ತುತ ಸಚಿವ ಸಂಪುಟದಲ್ಲಿರುವ ಮಹಿಳಾ ಸಚಿವರ ಸಂಖ್ಯೆ 1. ತೂಗುವ ಉದ್ಯಾನವನಗಳಿಗಾಗಿ ಪ್ರಸಿದ್ಧಿ ಹೊಂದಿರುವ ಪುರಾತನ ನಗರ ಬ್ಯಾಬಿಲೋನ ಈಗಿನ ಯಾವ ದೇಶದಲ್ಲಿದೆ? ಇರಾಕ್. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಾಜಿ ಜರ್ಮನಿಯ ಪ್ರಾಥಮಿಕ ಮಿಲಿಟರಿ ಮತ್ತು ರಾಜಕೀಯ ನಾಯಕರಾಗಿದ್ದಂಥವರು ಹಿಟ್ಲರ್. ಈ ಕೆಳಗಿನ ಯಾವ ಕದನದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಫ್ರೆಂಚರನ್ನ ಸೋಲಿಸಿದ್ರು? ವಾಂಡಿವಾಶ್. ಭಾರತದ ವಿಭಜನೆಯನ್ನ ಘೋಷಿಸಿದ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್. ಅನಿಬೆಸೆಂಟ್ ಅವರು ಈ ಒಂದು ವಾರ್ತಾಪತ್ರಿಕೆಯ ಸಂಪಾದಕರಾಗಿದ್ದರು. ಯಾವುದು? ನ್ಯೂ ಇಂಡಿಯಾ. ಈ ಕೆಳಗಿನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರ ಭಾರತವನ್ನ ಸ್ವಾತಂತ್ರ್ಯವನ್ನ ಆಚರಿಸುವ ದಿನದಂದೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿಕೊಳ್ಳುತ್ತೆ? ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಕರ್ನಾಟಕದಲ್ಲಿ ನಡೆದ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ 9 ಏಪ್ರಿಲ್ 1938ರಂದು ಯಾವ ಐತಿಹಾಸಿಕ ಘಟನೆ ನಡೆಯಿತು? ಶಿವಪುರದ ಧ್ವಜ ಸತ್ಯಾಗ್ರಹ. ಕರ್ನಾಟಕದ ಸಿಂಹ ಅಂತ ನಾವು ಗಂಗಾಧರ್ ರಾವ್ ದೇಶಪಾಂಡೆ ಅವರನ್ನ ಕರಿತೀವಿ. ಹಲವಾರು ಇತಿಹಾಸಕಾರರ ಪ್ರಕಾರ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಾದ ಮೊದಲನೇ ಹರಿಹರ ಮತ್ತು ಬುಕ್ಕರಾಯರ ಸೇನೆಯಲ್ಲಿದ್ದ ಸೇನಾ ನಾಯಕರು 3ನೇ ವೀರಬಲ್ಲಾಳ. ಇಲ್ಲಿನ ಕಲ್ಲಿನ ರಥದಿಂದ ಆಕರ್ಷಿತರಾಗಿ ಶ್ರೀಕೃಷ್ಣ ದೇವರಾಯರು ಹಂಪಿಯಲ್ಲಿ ಕಲ್ಲಿನ ರಥವನ್ನು ಕೆತ್ತಿದರು. ಕೊನಾರ್ಕ. ಮಾನವನ ದೇಹದಲ್ಲಿ ಕೊಲಾಜಿನ್ ಉತ್ಪಾದನೆಗೆ ಅವಶ್ಯಕವಾಗಿ ಬೇಕಾಗುವ ವಿಟಮಿನ್ ಸಿ. ಲ್ಯೂಮಿನಸ್ ಫ್ಲೆಕ್ಸ್ನ ಎಸ್ಐ ಘಟಕ ಲ್ಯೂಮೆನ್. ಆಪ್ಷನ್ 1. ಸಣ್ಣ ಕರುಳಿನ ಯಾವ ಭಾಗವು ತನ್ನ ಹೆಸರನ್ನ ಅಕ್ಷರಶಃ 12 ಬೆರಳು ಎಂದು ಅರ್ಥವನ್ನ ಹೊಂದಿರುವ ಪದದಿಂದ ಬಂದಿದೆ? ಡಿಯೋಡಿನಮ್. ಒಂದು ಜೀವಿಯು ಮತ್ತೊಂದರಿಂದ ಉಪಯೋಗ ಪಡೆದು ಆ ಮತ್ತೊಂದು ಜೀವಿಗೆ ಯಾವುದೇ ತೊಂದರೆಯಾಗದ ಸಂಬಂಧದ ಹೆಸರು ಸಹಜೀವತ್ವ. ಇವುಗಳಲ್ಲಿ ಯಾವುದು ಕೋವಿಡ್-19ನ ರೂಪಾಂತರಿಯಲ್ಲ? ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟು, ಕೋಲಿ ಬ್ಯಾಕ್ಟೀರಿಯಾವು ಪ್ರಧಾನವಾಗಿ ಯಾವುದ್ರಲ್ಲಿ ಕಂಡುಬರುತ್ತೆ? ಮಾನವನ ಕರಳು. ಒಂದು ಉಂಗುರವು 50%ನಷ್ಟು ಪರಿಶುದ್ಧವಾಗಿದ್ದರೆ ಅದರ ಪರಿಶುದ್ಧತೆಯನ್ನು ಪರ್ಯಾಯವಾಗಿ ಹೀಗೆ ಹೇಳ್ಬೋದು. 50% ಪರಿಶುದ್ಧವಾಗಿದ್ದರೆ 12 ಕ್ಯಾರೆಟ್, 100% ಪರಿಶುದ್ಧವಾಗಿದ್ದರೆ 24 ಕ್ಯಾರೆಟ್. ಸಾರಜನಕ ಸಂಯುಕ್ತಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆ ತಪ್ಪಾಗಿದೆ. ಆಪ್ಷನ್ 2 ಸರಿಯಾದ ಉತ್ತರ. ನೈಟ್ರಸ್ ಆಕ್ಸೈಡ್ನ ಫಾರ್ಮುಲಾ N2O ಆಗುತ್ತೆ, NO2 ಅಂತ ಕೊಟ್ಟಿದ್ದಾರೆ, ಹಾಗಾಗಿ ತಪ್ಪಾಗಿದೆ. ಇಸ್ರೋ ಇತ್ತೀಚೆಗೆ ಬಿಡುಗಡೆ ಮಾಡಿದ ಮಾಹಿತಿ ಪ್ರಕಾರ ಚಂದ್ರಯಾನ 3 ಇದರಲ್ಲಿ ದಾಖಲೆಯಾದ ಚಂದ್ರನ ಮೇಲ್ಮೈ ಅತಿ ಹೆಚ್ಚಿನ ಉಷ್ಣಾಂಶ 70 ಡಿಗ್ರಿ ಸೆಲ್ಸಿಯಸ್. ಮಾನವರೊಡಗೂಡಿ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿರುವ ಮಾನವರೂಪಿ ರೋಬೋಟ್ ಅಪೋಲೋವನ್ನು ಅಭಿವೃದ್ಧಿಪಡಿಸಿದಂಥ ದೇಶ ಅಮೆರಿಕ. ಒಂದು ಪರೀಕ್ಷೆಯಲ್ಲಿ 25% ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಹಾಗೂ 12% ವಿದ್ಯಾರ್ಥಿಗಳು ಇಂಗ್ಲಿಷ್ ವಿಷಯದಲ್ಲಿ ಅನುತ್ತೀರ್ಣರಾಗಿದ್ದಾರೆ. 10% ಅಭ್ಯರ್ಥಿಗಳು 2 ವಿಷಯಗಳಲ್ಲೂ ಅನುತ್ತೀರ್ಣರಾಗಿ 292 ಅಭ್ಯರ್ಥಿಗಳು 2 ವಿಷಯಗಳಲ್ಲಿ ಉತ್ತೀರ್ಣರಾದರೆ ಪರೀಕ್ಷೆ ಬರೆದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ 400. ಕೆಲವು ಕಾರುಗಳು ಪೆಟ್ರೋಲ್ನಿಂದ ಚಲಿಸುತ್ತವೆ ಎನ್ನುವ ಹೇಳಿಕೆ ನಿಜವಾದಾಗ ಈ ಕೆಳಗಿನ ಯಾವ ಹೇಳಿಕೆ ತಪ್ಪು? ಯಾವುದೇ ಕಾರುಗಳು ಪೆಟ್ರೋಲ್ನಿಂದ ಚಲಿಸುವುದಿಲ್ಲ ಅನ್ನೋ ಹೇಳಿಕೆ ತಪ್ಪಾಗುತ್ತೆ. ಸಾಮಾಜಿಕ ಮಾಧ್ಯಮದಿಂದಾಗಿ ಯುವ ಪೀಳಿಗೆ ಹಾಳಾಗಿದೆ. ಈ ವಾಕ್ಯವು ಒಂದು ಸೂಚ್ಯ ಸಲಹೆಯಾಗಿದೆ. ಫೋಟೋದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಒಬ್ಬ ಮಹಿಳೆ ಹೇಳುತ್ತಾಳೆ, ಆತನ ಅಣ್ಣನ ತಂದೆಯು ನನ್ನ ಅಜ್ಜನ ಏಕಮಾತ್ರ ಮಗ. ಆ ಮಹಿಳೆಯು ಫೋಟೋದಲ್ಲಿರುವ ವ್ಯಕ್ತಿಗೆ ತಂಗಿಯಾಗುತ್ತಾರೆ. ಸೊ ದಿಕ್ಕುಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಆಪ್ಷನ್ 1 ಸರಿಯಾದ ಉತ್ತರ. ಮೆಂಟಲ್ ಎಬಿಲಿಟಿಯ ಪ್ರಶ್ನೆಗಳಿಗೆ ಆನ್ಸರ್ಗಳನ್ನು ಇಲ್ಲೇ ನೋಡ್ಕೋಬಹುದು ನೀವು. 76ನೇ ಪ್ರಶ್ನೆಗೆ ಆಪ್ಷನ್ ಸಿ,
77ಕ್ಕೆ ಬಿ, 78ಕ್ಕೆ ಎ, 79ಕ್ಕೆ ಡಿ. 80ನೇ ಪ್ರಶ್ನೆ, ಭಾರತದ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ವೈ.ವಿ. ರೆಡ್ಡಿ. 81ನೇ ಪ್ರಶ್ನೆಗೆ ಆಪ್ಷನ್ 3, 82ನೇ ಪ್ರಶ್ನೆಗೆ ಆಪ್ಷನ್ 2, 83ನೇ ಪ್ರಶ್ನೆ ಆಪ್ಷನ್ 3, 84ನೇ ಪ್ರಶ್ನೆ ಆಪ್ಷನ್ 4, 85ನೇ ಪ್ರಶ್ನೆ ಆಪ್ಷನ್ 5. ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ, ಓದ್ಕೊಂಡು ಆನ್ಸರನ್ನು ಮಾಡ್ಬೋದು. 86ನೇ ಪ್ರಶ್ನೆ ಆಪ್ಷನ್ ಡಿ, 87ಕ್ಕೆ ಆಪ್ಷನ್ ಎ, 88ಕ್ಕೆ ಆಪ್ಷನ್ ಸಿ, 89ಕ್ಕೆ ಆಪ್ಷನ್ ಬಿ, 90ಕ್ಕೆ ಆಪ್ಷನ್ ಎ. ಸಂಯುಕ್ತ ರಾಷ್ಟ್ರಗಳ ಭದ್ರತಾ ಮಂಡಳಿಯು ಹಂಗಾಮಿ ಸದಸ್ಯರಾಗಿ 2 ವರ್ಷಗಳ ಅವಧಿಗೆ ಎಷ್ಟು ದೇಶಗಳನ್ನು 2023ರಲ್ಲಿ ನೂತನವಾಗಿ ಸೇರ್ಪಡೆಗೊಳಿಸಿದೆ? 5 ದೇಶಗಳು. ಇತ್ತೀಚೆಗೆ ಯಾವ ದೇಶವು ಪ್ರಪಂಚದ ಅತ್ಯಂತ ಆಳವಾದ ಹಾಗೂ ಭೌತಶಾಸ್ತ್ರದ ಪ್ರಯೋಗಾಲಯ ಕಾರ್ಯಾಚರಣೆಯನ್ನು ನಡೆಸಿದೆ? ಆಪ್ಷನ್ 2 ಚೀನಾ. ತೆಲಂಗಾಣದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭೆಯಲ್ಲಿ 2ನೇ ಅತಿ ದೊಡ್ಡ ಪಕ್ಷವಾದಂಥದ್ದು BRS. 2023ರಲ್ಲಿ ಭಾರತ ಆತಿಥ್ಯ ವಹಿಸಿದ ಮೊದಲ G20 ಶೃಂಗಸಭೆಯ ಧ್ಯೇಯವಾಕ್ಯ ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ. ಕರ್ನಾಟಕ ಸರ್ಕಾರ ಈ ಕಾರಣಕ್ಕಾಗಿ 2023ರಲ್ಲಿ ಕರ ಸಮಾಧಾನ ಯೋಜನೆಯನ್ನು ಪರಿಚಯ ಮಾಡಿತು. G20 ಪೂರ್ವ ಪರಂಪರೆಯ ತೆರಿಗೆ ವಿವಾದಗಳನ್ನು ಪರಿಹಾರ ಮಾಡೋದಕ್ಕೆ ಇದನ್ನು ಪರಿಚಯ ಮಾಡಲಾಗಿತ್ತು. ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ಅನ್ನು ಭಾರತದಲ್ಲಿ ಈ ಗುರಿಯೊಂದಿಗೆ ಪ್ರಾರಂಭಿಸಲಾಗಿದೆ. ಏಕೀಕೃತ ಡಿಜಿಟಲ್ ಆರೋಗ್ಯ ಮೂಲಸೌಕರ್ಯವನ್ನು ಒದಗಿಸುವಂಥ ಉದ್ದೇಶದಿಂದ ಪ್ರಾರಂಭಿಸಲಾಗಿದೆ. ಹಂಪಿ ಉತ್ಸವಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ 1 ಮಾತ್ರ ಸರಿಯಾಗಿದೆ. ಅಂದರೆ ಮೊದಲನೇ ಮತ್ತು 3ನೇ ಹೇಳಿಕೆಗಳು ಸರಿಯಾಗಿವೆ. ಭಾರತದ ಅತ್ಯಂತ ಪುರಾತನ ಆಚರಣೆ ಅಂತ ಹೇಳಿದಿವಲ್ಲ, ಆ ಒಂದು ಹೇಳಿಕೆ ತಪ್ಪು. ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರ ITBT ಇಲಾಖೆಯು ಜೀವ ವಿಜ್ಞಾನ ಮತ್ತು ವೈದ್ಯಕೀಯ ಉಪಕರಣಗಳ ಶ್ರೇಷ್ಠತಾ ಕೇಂದ್ರವನ್ನು ಪ್ರಾರಂಭಿಸಿದೆ? ಆಪ್ಷನ್ 2 ಸಿಮೆನ್ಸ್. ಅರ್ಜುನ ಎನ್ನುವ ಹೆಸರಿನ ಭವ್ಯ ಸಲಗ ಇತ್ತೀಚೆಗೆ ಕಾಡಾನೆಯೊಂದನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಉಂಟಾದ ಗಾಯಗಳಿಂದ ಸಾವನ್ನಪ್ಪಿತು. ಇದು ಮೈಸೂರು ದಸರಾ ಆಚರಣೆಯಲ್ಲಿ ಚಿನ್ನದ ಅಂಬಾರಿಯನ್ನು ಎಷ್ಟು ಬಾರಿ ಹೊತ್ತು ಸಾಗಿತ್ತು? ಒಟ್ಟು 8 ಬಾರಿ ಅರ್ಜುನ ಆನೆ ನಮ್ಮ ಅಂಬಾರಿಯನ್ನು ಹೊತ್ತಿತ್ತು. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಹಾವೇರಿ. ಇದಿಷ್ಟು ದಿನಾಂಕ 18/2/2024ರಂದು ನಡೆದಂತಹ ಫ್ರೀ ಕೋಚಿಂಗ್ ಎಕ್ಸಾಮ್ ಏನಿದೆ ಅದರ ಮೊದಲ ಪತ್ರಿಕೆ GK ಪತ್ರಿಕೆಯ ಕೀ ಉತ್ತರಗಳಾಗಿತ್ತು. ಅದು ಇಲಾಖೆ ಪ್ರಕಟ ಮಾಡುವಂಥ ಕೀ ಉತ್ತರಗಳು ಅಂತಿಮವಾಗಿರ್ತವೆ. ಇವು ಇಂಟರ್ನೆಟ್ನ ಸಹಾಯದಿಂದ ಪಡೆದಿರೋದ್ರಿಂದ ಇಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ನಿಮಗೆ ಡೌಟ್ ಕೂಡ ಬರ್ಬೋದು. ಅದನ್ನು ಕಾಮೆಂಟ್ ಮೂಲಕ ನೀವು ತಿಳಿಸ್ಬೋದು. ಅಲ್ಲೇ ನಿಮಗೆ ಕ್ಲಾರಿಫೈ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ.